ಅರುಣಾಂ ಕರುಣಾತರಂಗಿತಾಕ್ಷಿ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ, ಕಣ್ಣ ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ, ಬ್ರಹ್ಮಾಂಡ ಸ್ವರೂಪಿಣಿಯಾಗಿ, ಒಳಗೂ ಹೊರಗೂ ಸಮರಸವಾಗಿ ಕೂಡಿರುವಂಥ ಆ ದಿವ್ಯ ಮಾತೆಗೆ, ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಏನು ಜಗನ್ಮಾತೆ ಪ್ರೇರಣೆ ಕೊಡ್ತಾಳೋ ಅದರಂತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ದಿವ್ಯಾತ್ಮ ಸ್ವರೂಪಗಳಾದಂಥ ವೀಕ್ಷಕ ಬಂಧುಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಮಗೆ ಉತ್ಸಾಹ ಚೈತನ್ಯ ಬರೋದಕ್ಕೋಸ್ಕರ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಉದ್ದೇಶ ಇಷ್ಟೇ, ಈ ಎಲ್ಲ ವಿಷಯಗಳು ಎಲ್ರಿಗೂ ತಲುಪಬೇಕು ಅನ್ನೋವಂಥ ಒಂದು ಉದ್ದೇಶ ಅಷ್ಟೇ. ಕರ್ಮ ಅಕರ್ಮ ಹೇಗೆ ಪ್ರಾರಂಭ ಆಗುತ್ತೆ, ದಿನಗಟ್ಟಲೆ, ಗಂಟೆಗಟ್ಟಲೆ, ವರ್ಷಗಟ್ಟಲೆ ನಾವು ಸುಮ್ಮನೆ ಇದ್ದೀವಿ, ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊತೀವಿ. ಆ ಪ್ರತಿಕರ್ಮಗಳು ಅಕರ್ಮಗಳು ನಮ್ಮನ್ನು ನಿರಂತರವಾಗಿ ಕಾಡ್ತಾ ಇರುತ್ತೆ. ಈ ಪ್ರತಿಕರ್ಮಗಳನ್ನು ಹೇಗೆ ನಿಲ್ಲಿಸೋದು ಅನ್ನೋವಂಥದ್ದನ್ನು ಹಿಂದಿನ ಒಂದು ಸಂಚಿಕೆಯಲ್ಲಿ 6 ಸ್ವಿಚ್ ವರ್ಡ್ಸ್ ಇದೆ, 6 ಕೀಗಳು ತಿಳಿಸ್ಕೊಟ್ಟಿದ್ದೆ. ಅದರಂತೆ ಅದನ್ನು ಅಭ್ಯಾಸ ಮಾಡಿದಾಗ ಆ ಕರ್ಮಗಳನ್ನು ನಿಲ್ಲಿಸೋ ಅಂಥದ್ದಕ್ಕೆ ಪ್ರಯತ್ನ ಆಗ್ಬೋದು. ಮುಖ್ಯವಾಗಿ ಕೃಷ್ಣ ಏನು ಹೇಳ್ತಾನೆ ಅದೇ ವಿಷಯಗಳು ಈ ಲಲಿತಾ ಸಹಸ್ರನಾಮದಲ್ಲೂ ಇರೋವಂಥದ್ದು. ಲಲಿತಾ ಸಹಸ್ರನಾಮದಲ್ಲಿ ಏನಿರುತ್ತೆ ಅದೇ ವಿಷಯಗಳು ಅರ್ಥ ಮಾಡಿಕೊಂಡಾಗ ಅಲ್ಲಿ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಮೊದಲೇ ತಿಳಿಸಿದ ಹಾಗೆ ಯೋಗ, ಕುಂಡಲಿನಿ ಶಕ್ತಿ, ತಂತ್ರ, ಮಂತ್ರ, ಯಂತ್ರ, ವೇದಾಂತ, ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಅಡಕವಾಗಿದೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ. ಆ ದಿವ್ಯ ಮಾತೆಯನ್ನು ಯಾರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಆ ದಿವ್ಯ ಮಾತೆ ಎಲ್ಲವನ್ನು ಕಲಿಸ್ಕೊಡೋದಕ್ಕೆ ಸಿದ್ಧವಾಗಿರ್ತಾಳೆ. ಇಂದಿನ ಒಂದು ಸೂತ್ರದಲ್ಲಿ ಉದ್ಯದ್ಭಾನು ಸಹಸ್ರಾಭ 6ನೇ ನಾಮವನ್ನು ಏಕಕಾಲದಲ್ಲಿ ಅಸಂಖ್ಯಾತ ಸೂರ್ಯರು, ಸಹಸ್ರಾರು ಸೂರ್ಯರು ಏಕಕಾಲದಲ್ಲಿ ಉದಯವಾದರೆ ಎಷ್ಟು ಬೆಳಕಿರುತ್ತೋ ಅಷ್ಟು ಬೆಳಕಿನಿಂದ ಬೆಳಗ್ತಾ ಇದ್ದಾಳೆ. ಅಂದರೆ ನಮ್ಮ ಆತ್ಮನ ನಿಜ ಸ್ವರೂಪ ಅದು. ಅದನ್ನು ನಾವು ಮರ್ತಿದ್ದೇವೆ. ಆ ಮರ್ತಿರೋದ್ರಿಂದ ನಮಗೆ ಅದರ ಅರಿವಿಲ್ಲ. ಇದು ಹೇಗೆ ಹೇಳ್ಬೋದು ಅಂತಂದರೆ, ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಈ ವಿಷಯನ ಹಂಚ್ಕೊತಾರೆ. ಹಿರಣ್ಯಾಕ್ಷನನ್ನು ಕೊಲ್ಲೋದಕ್ಕೋಸ್ಕರ ಶ್ರೀಮನ್ನಾರಾಯಣನು ವಾರಾಹ ರೂಪ ಅವತಾರ ಮಾಡಿ ಹಿರಣ್ಯಾಕ್ಷನನ್ನು ಕೊಂದಾಕ್ತಾನೆ. ಎಷ್ಟು ದಿವಸ ಆದ್ರೂ ಆ ಒಂದು ಅವತಾರವನ್ನು ಬಿಟ್ಟು ಆಚೆ ಬರಲಿಲ್ವಲ್ಲ ಅಂತೇಳ್ಬಿಟ್ಟು ಈಶ್ವರನು ಬರ್ತಾನೆ. ಆ ಪರಮಶಿವ ಬಂದಾಗ, ಪ್ರಭು ಈ ಲೋಕವನ್ನು ಪಾಲಿಸೋದಕ್ಕೆ ನಿಮ್ಮ ಅವಶ್ಯಕತೆ ಇದೆ, ಈ ಒಂದು ವಾರಾಹ ರೂಪದಿಂದ ಆಚೆ ಬನ್ನಿ, ಸಾಕು ಅವತಾರ ಮುಗಿದಿದೆಯಲ್ಲ ಅಂತ ಹೇಳಿದ್ರು, ಇಲ್ಲ ನಾನು ಇಲ್ಲಿ ಸುಖವಾಗಿದ್ದೀನಿ ಅಂತೇಳ್ಬಿಟ್ಟು ತನ್ನ ಸಂಸಾರದೊಂದಿಗೆ, ಅಂದರೆ ತನ್ನ ಒಂದು ಮರಿಗಳ ಜೊತೆಯಲ್ಲಿ ಸಂಸಾರ ಜೀವನದ ಜೊತೆಯಲ್ಲಿ ಒಂದಾಗಿರುತ್ತೆ. ಅದರಿಂದ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅದು ಖುಷಿಯನ್ನು ಕೊಡ್ತಾ ಇದೆ, ಸಂತೋಷವನ್ನು ಕೊಡ್ತಾ ಇದೆ, ಆನಂದವನ್ನು ಕೊಡ್ತಾ ಇದೆ ಅದರದ್ದೇ ಆದಂಥ ರೀತಿಯಲ್ಲಿ. ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ಕೊತಾರೆ ಶಿವ ಮಹಾವಿಷ್ಣುವನ್ನು. ಆನಂತರ ತ್ರಿಶೂಲದಿಂದ ಆ ಒಂದು ವಾರಾಹವನ್ನು ಸಂಹಾರ ಮಾಡಿದ್ಮೇಲೆ ವಿಷ್ಣು ಆಚೆ ಬರ್ತಾರೆ. ಮಹಾವಿಷ್ಣು ಆಚೆ ಬಂದಮೇಲೆ ಆ ಒಂದು ವರಾಹದಲ್ಲಿ ತಾದಾತ್ಮನಾಗಿದ್ದಾಗ ನನಗೆ ಅದೇ ಸುಖವನ್ನು ಕೊಡ್ತಾ ಇದೆ ಅನ್ನೋ ಒಂದು ಕಲ್ಪನೆ ಉಂಟಾಯಿತು. ಅದರಿಂದ ಬಿಡಿಸಿದ್ದಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಶಿವನನ್ನು ಕೇಳ್ಕೊತಾನೆ. ಅಂದರೆ ಶಿವ ಬೇರೆ ವಿಷ್ಣು ಬೇರೆ ಅನ್ನೋ ಒಂದು ಕಲ್ಪನೆ ನಮ್ದಷ್ಟೇ. ಭಗವಂತನ ಸ್ವರೂಪವಾದಂಥ ಎಲ್ಲವೂ ಒಂದೇ. ಹಾಗಾಗಿ ನಮ್ಮ ನಿಜ ಸ್ವರೂಪವನ್ನು ನಾವು ಮರ್ತಿದ್ದೇವೆ. ಅದಕ್ಕೋಸ್ಕರ ಈ ಉದಾಹರಣೆ ಕೊಡ್ತಾ ಇದ್ದೀನಿ. ಒಮ್ಮೆ ನಮ್ಮ ನಿಜ ಸ್ವರೂಪ ಅರಿವಿಗೆ ಬಂದಾಗ
ಅರಿವಿನಲ್ಲಿ ಇದ್ದಾಗ ಈ ಒಂದು ಕರ್ಮ ಪ್ರತಿಕರ್ಮ ಅನ್ನೋ ಅಂಥದ್ದು ನಿಜಕ್ಕೂ ಅಲ್ಲಿ ಕಳೆದು ಹೋಗುತ್ತೆ. ಕರ್ಮ ಪ್ರತಿಕರ್ಮಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಾವು ಪ್ರಾಪಂಚಿಕ ವಿಷಯಗಳ ಜೊತೆಯಲ್ಲಿ ತಾದಾತ್ಮ್ಯರಾಗಿರ್ತೀವೋ ಆವಾಗ ನಮ್ಮ ನಿಜ ಸ್ವರೂಪದಿಂದ ನಾವು ದೂರ ಉಳಿದಿರ್ತೇವೆ, ಒತ್ತಡಗಳಿಂದ ಕೂಡಿರ್ತೇವೆ. ನಮ್ಮ ನಿಜ ಸ್ವರೂಪ ಅನ್ನುವಂಥದ್ದು ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡುವಾಗ ಹೇಳ್ತಾನೆ, ಏ ಅರ್ಜುನ, ನಾನು ಹಿಂದೆ ಇರಲಿಲ್ಲ ಅನ್ನೋ ಕಾಲವೇ ಇಲ್ಲ, ಮುಂದೆ ಇರುವುದಿಲ್ಲ ಅನ್ನೋ ಕಾಲವೂ ಇಲ್ಲ, ಎಂದೆಂದಿಗೂ ನಾನು ಇರ್ತೇನೆ ಅಂತೇಳ್ಬಿಟ್ಟು ಹೇಳ್ತಾರೆ. ಕೃಷ್ಣನ ಒಂದು ಶರೀರದಲ್ಲಿ ಇದ್ದಾಗ ಶರೀರದಿಂದ ಕುರಿತು ಹೇಳಿದ್ದಲ್ಲ, ಆ ದಿವ್ಯಾತ್ಮ ಸ್ವರೂಪದಿಂದ ಬಂದಿರುವಂತ ನುಡಿಗಳದು. ಅದನ್ನು ಹೇಳ್ತಾನೆ. ಈ ಒಂದು ಜ್ಞಾನವನ್ನ ಅನಂತ ಕಾಲದ ಹಿಂದೆ ಸೂರ್ಯನಿಗೆ ಈ ವಿಷಯವನ್ನ ಬೋಧನೆ ಮಾಡದೆ ಸೂರ್ಯನು ತನ್ನ ಮಗನಿಗೆ ಇದನ್ನ ಬೋಧನೆ ಮಾಡಿದನು, ಈ ರೀತಿ ಹೇಳ್ತಾನೆ. ಅಂದ್ರೆ ಕೃಷ್ಣ ಒಂದು 100 ವರ್ಷ ಬದುಕಿದ್ದ ಅಂತಂದ್ರೆ ಕೃಷ್ಣನ ನಿಜ ಸ್ವರೂಪ ಅನ್ನುವಂಥದ್ದು ಅನಂತ ಆತ್ಮ. ಅದು ಅಂದರೆ ನಮ್ಮ ನಿಜ ಸ್ವರೂಪ ಆತ್ಮಸ್ವರೂಪ ಅನ್ನುವಂಥದ್ದು ಅನಾದಿ ಸನಾತನ. ಹಾಗಾಗಿ ನಾವು ಅಂದ್ಕೊಂಡಿದ್ದೇವೆ ನನಗೆ ಒಂದು ಶರೀರಕ್ಕೆ ಒಂದು 50-60 ವರ್ಷ ಆಗಿದೆ ಅಂತಂದರೆ ಈ ಶರೀರಕ್ಕೆ ಆಗಿರೋವಂಥದ್ದಷ್ಟೇ. ನನ್ನ ಆತ್ಮನಿಗೆ ಆಯಸ್ಸು ಅನ್ನುವಂಥದ್ದಿಲ್ಲ, ನಮ್ಮ ನಿಜ ಸ್ವರೂಪಕ್ಕೆ ವಯಸ್ಸು ಅನ್ನುವಂಥದ್ದಿಲ್ಲ, ಅದಕ್ಕೆ ಮುಪ್ಪಾಗೋದಿಲ್ಲ. ಅದು ಆನಂದ ಸ್ವರೂಪ, ಚೈತನ್ಯ ಸ್ವರೂಪ. ಹಾಗಾಗಿ ಹಿಂದೆ ಆ ವಿಷಯಗಳು ಋಷಿಮುನಿಗಳು ಹೇಳಿದಾಗ ಅದು ಉಪನಿಷತ್ತಿನ ಭಾಷೆಯಿಂದ ಹೇಳಿದ್ರು. ಆಗಿನ ಕಾಲಕ್ಕೆ ಆಗಿನ ಒಂದು ಪದ ಪ್ರಯೋಗಗಳು ಹೇಗಿತ್ತೋ ಹಾಗೆ ಅದರಲ್ಲಿ ವಿಷಯಗಳು ಅಡಕವಾಗಿದ್ದಾವೆ. ಆನಂತರ ಶ್ರೀರಾಮಚಂದ್ರನು ಹುಟ್ಟುತ್ತಾನೆ. ಶ್ರೀರಾಮಚಂದ್ರನು ಆ ಒಂದು ಕಾಲಘಟ್ಟಕ್ಕೆ ತಕ್ಕಂತೆ ಬೋಧನೆ ಮಾಡಿದ. ಶ್ರೀಕೃಷ್ಣನು ಅಷ್ಟೇ, ಆಗಿದ್ದಂಥ ಭಾಷೆ ಆ ಕಾಲಘಟ್ಟಕ್ಕೆ ತಕ್ಕಂತೆ ವಿಷಯಗಳನ್ನು ಚಿಂತನೆಗಳನ್ನು ಹೇಳಿದ. ಅದೇ ರೀತಿ ಬುದ್ಧನೂ ಅಷ್ಟೇ, ಬುದ್ಧನ ಕಾಲಕ್ಕೆ ಅಲ್ಲಿರುವಂಥ ಜನಗಳಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಆ ಭಾಷೆಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟ. ಆನಂತರ ಅನೇಕ ಋಷಿ ಮುನಿಗಳು ಬಂದರು, ಅನೇಕ ಅನುಭವಿಗಳು ಬಂದರು. ಶ್ರೀರಾಮಕೃಷ್ಣ ಪರಮಹಂಸರು ಆಗಿನ ಕಾಲಕ್ಕೆ ಆಗಿನ ಭಾಷೆಗೆ ತಕ್ಕಂತೆ ಅವರು ಮಾತಾಡಿದ್ರು. ಅವರು ಕಟ್ಟ ಕಡೆಯವರೆಗೂ ಪ್ರವೇಶ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಂತೆ ನೀವು ಸಾಧನೆ ಮಾಡಿ, ಇದರಂತೆ ನೀವು ಜೀವನ ನಡೆಸಿ. ಅಲ್ಲಿರುವಂಥದ್ದು ಒಂದೇ. ಹೇಗೆ ನೀರನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿ ಕರೀತಾರೋ ಹಾಗೆ ಭಗವಂತನ ಸ್ವರೂಪ ಅನ್ನುವಂಥದ್ದು ಇರೋದು ಒಂದೇ. ಅನೇಕ ರೀತಿಯಲ್ಲಿ ಅನೇಕ ದಾರಿಯಲ್ಲಿ ಅದನ್ನು ನೀವು ಪೂಜಿಸ್ಬೋದು. ಇರುವಂಥದ್ದು ಒಂದೇ ಶಕ್ತಿ, ಅನಂತ ಬ್ರಹ್ಮ ಅಂತ ಕರೀತಾರೆ. ಈ ಭಾಷೆ ಅನ್ನುವಂಥದ್ದು ಅದು ಪರಮಾತ್ಮ, ಅಂತರಾತ್ಮ, ಪರಬ್ರಹ್ಮ ಸ್ವರೂಪ, ಚೈತನ್ಯ ಸ್ವರೂಪ, ಈ ಪದಗಳು ಬರ್ತವೆ ಲಲಿತಾ ಸಹಸ್ರನಾಮದಲ್ಲಿ. ಆದರೆ ಆ ಪದಗಳು ಅಷ್ಟು ದೊಡ್ಡದಾಗಿದ್ರೂ ಸಹ ಅದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ರಾಮಕೃಷ್ಣ ಪರಮಹಂಸರು ಕಟ್ಟ ಕಡೆಯವರೆಗೂ ಪ್ರವೇಶ ಮಾಡಿ ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರು. ಅಂದರೆ ಆ ದೇವರು ಅನ್ನುವಂಥದ್ದು ಇರೋದು ಒಂದೇ, ಅದು ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಹೆಸರುಗಳಿಂದ ಪೂಜಿಸ್ತಾರೆ, ಇರೋದು ಎಲ್ಲ ಒಂದೇ ಅಂತೇಳ್ಬಿಟ್ಟು ನಮಗೆ ತಿಳಿಸಿದ್ದಾರೆ. ಆ ನಂತರ ಜಿಡ್ಡು ಕೃಷ್ಣಮೂರ್ತಿ ಅನ್ನೋರು ಉಟ್ಕೊಂಡ್ರು. ಅವರು ಅಷ್ಟೇ ಅರಿವಿನಿಂದ ಕೂಡಿದ್ದಾಗ, ಜಾಗೃತ ಸ್ಥಿತಿಯಲ್ಲಿದ್ದಾಗ ಮುಕ್ತಾತ್ಮರಾಗಿರ್ತೀರ, ಆನಂದ ಸ್ವರೂಪದಲ್ಲಿ ವಿಲೀನವಾಗಿರ್ತೀರ. ಧ್ಯಾನದ ಅನುಭವ ಅರಿವಿನಿಂದ ಕೂಡಿದ್ದಾಗ ಆಗುತ್ತೆ ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ. ಈ ವಿಷಯಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೇರೆ ಬೇರೆಯವರು ಬಂದು ಕೃಷ್ಣ ಬಂದ, ರಾಮ ಬಂದ, ರಾಮಕೃಷ್ಣ ಪರಮಹಂಸರು ಬಂದರು, ವಿವೇಕಾನಂದರು ಬಂದರು, ರಮಣ ಮಹರ್ಷಿಗಳು ಬಂದರು, ಜಿಡ್ಡು ಕೃಷ್ಣಮೂರ್ತಿ ಬೇರೆ ಬೇರೆ ಭಾಷೆಗಳಲ್ಲಿ ಆಗಿನ ಕಾಲಕ್ಕೆ ತಕ್ಕಂತೆ ವಿಮರ್ಶೆ ಮಾಡಿದ್ದಾರೆ. ಅದನ್ನು ವಿಮರ್ಶೆ ಮಾಡಿರುವಂಥದ್ದು ಆ ಒಂದು ಶಕ್ತಿ ಏನಿದೆ, ನಮ್ಮ ಪರಬ್ರಹ್ಮ ಸ್ವರೂಪ ಶಕ್ತಿ, ಜಗನ್ಮಾತಾ ಶಕ್ತಿ, ಪರಬ್ರಹ್ಮಣಿ ಸ್ವರೂಪ ಇರೋ ಅಂಥದ್ದು ಒಂದೇ. ಅನೇಕ ಕಾಲಘಟ್ಟದಲ್ಲಿ ಅನೇಕ ಕಾಲದಲ್ಲಿ ಬೇರೆ ಬೇರೆ ರೂಪವನ್ನು ಪಡೆದು ಅದು ನಮಗೆ ಬೋಧನೆಯನ್ನು ಮಾಡಿದೆ, ತಿಳಿಸುವ ಪ್ರಯತ್ನ ಮಾಡಿದೆ. ಆ ಮಾರ್ಗದಲ್ಲಿ ನಾವು ನಡೆದಾಗ ನಾವು ಅಂಥದ್ದೇ ಸ್ವರೂಪವನ್ನು ಪಡಿತೀವಿ. ಅಂದರೆ ಆ ಒಂದು ಆತ್ಮಶಕ್ತಿ ಹೇಗಿರುತ್ತೆ ಅಂದರೆ, ಅಸಂಖ್ಯಾತ ಸೂರ್ಯರು ಏಕಕಾಲದಲ್ಲಿ ಉದಯವಾದರೆ ಎಷ್ಟು ಬೆಳಕಿರುತ್ತೋ ಅಷ್ಟು ಬೆಳಕು ಆ ಆತ್ಮಸ್ವರೂಪದ್ದು, ಆ ಆನಂದ ಸ್ವರೂಪದ್ದು, ಆ ಚೈತನ್ಯ ಸ್ವರೂಪದ್ದು ಮತ್ತು ಆ ಬ್ರಹ್ಮಾಂಡ ಮಾತೆಯ ಸ್ವರೂಪದ್ದು ಅಂತ ಒಂದು ಜಗನ್ಮಾತೆಯ ವರ್ಣ ಕೆಂಪು ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳುತ್ತೆ.
ಈ ಪ್ರತಿಕರ್ಮಗಳನ್ನು ಹೇಗೆ ನಾವು ಕಡಿಮೆ ಮಾಡ್ಬೋದು ಅನ್ನೋದು ಇನ್ನೊಂದು ಸೂಚನೆ ಕೊಡೋದಾದರೆ, ಈಗ ನಾವು ಈ ಶರೀರದಲ್ಲಿ ಇದ್ದೇವೆ, ನಾನು ಈ ಶರೀರದಲ್ಲಿಲ್ಲ, ನನ್ನದೇ ಆದಂಥ ಒಂದು ಸ್ವರೂಪವನ್ನು ನಾನು ಅದರ ಜೊತೆಯಲ್ಲಿ ತಾದಾತ್ಮ್ಯವನ್ನು ಬೆಳೆಸ್ಕೊಂಡಿದ್ದೀನಿ. ನನ್ನ ಸ್ವರೂಪದ ಜೊತೆಯಲ್ಲಿ ನಾನೊಂದು ಇಂಥ ಜಾತಿ, ಇಂಥ ಒಂದು ಮನುಷ್ಯ, ಇಂಥ ಗಂಡು ಹೆಣ್ಣು, ಅಥವಾ ನನಗೆ ಸುತ್ತಲೂ ಒಂದು ವ್ಯಕ್ತಿತ್ವವನ್ನು ಕೊಟ್ಟಿರ್ತಾರೆ. ಆ ವ್ಯಕ್ತಿತ್ವನೇ ನಾನು ಅಂತ ತಿಳ್ಕೊಂಡಿದ್ದೀನಿ. ನಾನು ಅಂತ ತಿಳ್ಕೊಂಡಿರೋದ್ರಿಂದ ಅದೇ ನಾನು ಅಂತ ಭ್ರಮಿಸಿದ್ದೀನಿ ನಾನು. ಆದರೆ ಅದೊಂದು ಕಲ್ಪನೆಗಳಿಂದ ಕೂಡಿರೋವಂಥ ಒಂದು ವ್ಯವಸ್ಥೆ ಅದಷ್ಟೇ. ಯಾವಾಗ ಆ ಕಲ್ಪನೆಗಳನ್ನು ತೆಗೆದಾಕ್ತೀವೋ ಅಲ್ಲಿ ಉಳಿಯುವಂಥದ್ದು ಸಾಕ್ಷಿ ಭಾವ. ಈ ಸಾಕ್ಷಿ ಭಾವದಿಂದ ಊಟ ಮಾಡೋ ಸಮಯದಲ್ಲಿ, ತಿಂಡಿ ತಿನ್ನೋ ಸಮಯದಲ್ಲಿ ಗಮನಿಸಿದಾಗ ಅದು ಏನೋ ಒಂದು ಆ ಶರೀರ ಇಂದ್ರಿಯಗಳ ಸುಖವನ್ನು ಬಯಸಿ ತಿಂತಾ ಇದೆ. ಆ ಸಾಕ್ಷಿ ಭಾವದಿಂದ ನೋಡಿದಾಗ ಆ ರೀತಿ ಅನುಭವ ಆಗುತ್ತೆ. ಯೋಗದಲ್ಲಿ ತದಾದೃಷ್ಟು ಸ್ವರೂಪೇ ಅವಸ್ಥಾನಂ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂದರೆ ದ್ರಷ್ಟ, ಸಾಕ್ಷಿ ಭಾವ. ಯಾವಾಗ ನಾವು ಸಾಕ್ಷಿ ಭಾವದಿಂದ ನಾವು ಎಚ್ಚರವಾಗಿರ್ತೀವೋ, ಜಾಗೃತವಾಗಿ, ಹೇಗೆ ಕಣ್ಣು ಮುಚ್ಚಿದ್ರೂ ಆ ಸಾಕ್ಷಿ ಭಾವದಿಂದ ನೋಡೋ ಅಂಥ ವ್ಯವಸ್ಥೆ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಭಗವಂತ ಜಗನ್ಮಾತೆ ನಮ್ಗೆ ಕೊಟ್ಟಿದ್ದಾಳೆ. ಹಾಗಾಗಿ ಈ ಸಾಕ್ಷಿ ಭಾವದಿಂದ ಎಚ್ಚರವಾಗಿದ್ದುಕೊಂಡು ನೀವು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ಆವಾಗ ಆ ಕೆಲಸ ಮಾಡುವವನು ನಾನಲ್ಲ, ಊಟ ತಿಂಡಿಗಳನ್ನು ಮಾಡ್ತಾ ಇರೋನು ನಾನಲ್ಲ, ಈ ಒಂದು ಭಾವನೆ ಬರುತ್ತೆ. ಯಾವಾಗ ಸಾಕ್ಷಿ ಭಾವದಿಂದ ನಾನು ಈ ಕೆಲಸಗಳನ್ನು ಮಾಡ್ತಿರ್ತೀನೋ, ಯಾವುದೇ ಕೆಲಸ ಮಾಡಿದ್ರೂ ಸಾಕ್ಷಿ ಭಾವದಿಂದ ಮಾಡೋವಂಥದ್ದು, ಯಾವುದೇ ಊಟ ತಿಂಡಿಗಳನ್ನು ಮಾಡುವಾಗಲೂ ಸಾಕ್ಷಿ ಭಾವದಿಂದ ಗಮನಿಸುವಂಥದ್ದು. ಈ ರೀತಿ ಮಾಡಿದಾಗ ನಮಗೆ ಕೋಪ ಬರುವಂಥದ್ದು ಗೊತ್ತಾಗುತ್ತೆ, ಉದ್ವೇಗ ಬರುವಂಥದ್ದು ಗೊತ್ತಾಗುತ್ತೆ, ಅನೇಕ ರೀತಿಯಲ್ಲಿ ಅನೇಕ ಆಲೋಚನೆಗಳು ಬರುವಂಥದ್ದು ಗೊತ್ತಾಗುತ್ತೆ. ಆ ಸಾಕ್ಷಿ ಭಾವದಲ್ಲಿ ನಿಲ್ಲೋ ಪ್ರಯತ್ನ ಆಗಬೇಕು. ಹಾಗಾಗ್ತು ಅಂತಂದರೆ ನಮ್ಮ ಕರ್ಮಗಳನ್ನು ನಾವು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡೋಕ್ಕೆ ಶುರು ಮಾಡ್ತೀವಿ. ಅದು ನಡೆಯುವಂಥದ್ದು ಆನಂತರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಉಂಟಾಗುತ್ತೆ. ಸಾಕ್ಷಿ ಭಾವದಲ್ಲಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಸಹಸ್ರ ಸೂರ್ಯರು ಏಕಕಾಲದಲ್ಲಿ ಹುಟ್ಟಿದರೆ ಎಷ್ಟು ಬೆಳಕಿರುತ್ತೋ, ಕೆಂಪಾದ ಆ ಬಣ್ಣ, ಆ ಒಂದು ಬೆಳಕಿಗೆ ಆ ಜಗನ್ಮಾತೆ ಸಮ ಅಂತ. ನನ್ನ ಅಹಂಕಾರ ಎಲ್ಲವೂ ಅಳಿದು ಹೋದಾಗ ಆ ಜಗನ್ಮಾತೆ, ಆ ಒಂದು ಸಹಸ್ರ ಸೂರ್ಯರು ಏಕಕಾಲದಲ್ಲಿ ಉದಯವಾದರೆ ಎಷ್ಟು ಬೆಳಕಿರುತ್ತೋ ಅಷ್ಟು ಬೆಳಕು ನನ್ನ ನಿಜ ಸ್ವರೂಪದ್ದು ಅಂತೇಳ್ಬಿಟ್ಟು ಅರಿವಿಗೆ ಬರುತ್ತೆ. ನಾವು ಏನಾಗಿದ್ದೀವಿ ಅಂತಂದರೆ, ನಮ್ಮ ಮನಸ್ಸು ಯಾವ್ಯಾವ ವಸ್ತುವಿನ ಮೇಲೆ ಬೀಳುತ್ತೋ ಆ ವಸ್ತುವನ್ನೇ ನಾನಾಗ್ಬಿಡ್ತೀನಿ. ಮೊಬೈಲ್ನಲ್ಲಿ ನೋಡ್ತಾ ಇರೋವಂಥ ಆ ದೃಶ್ಯಗಳನ್ನ ನೋಡ್ತಾ ಇತ್ತಂದರೆ ಆ ದೃಶ್ಯನೇ ನಾನಾಗ್ತೀನಿ. ನನ್ನ ಮನಸ್ಸಿನಲ್ಲಿ ಏನಾದರೂ ಕೋಪದ ಆಲೋಚನೆ ಬಂತು ಅಂದರೆ ಕೋಪವೇ ನಾನಾಗ್ತೀನಿ. ನನ್ನ ಮನಸ್ಸಿನಲ್ಲಿ ಏನಾದರೂ ದ್ವೇಷದ ಆಲೋಚನೆ ಬಂತು ಅಂದರೆ ದ್ವೇಷವೇ ನಾನಾಗ್ತೀನಿ. ಮನಸ್ಸಿನ ಪರದೆ ಮೇಲೆ ಯಾವುದೇ ಅದು ಆಲೋಚನೆಗಳು ಬರುತ್ತೋ ಆ ಆಲೋಚನೆಗಳಿಗೆ ತಕ್ಕಂತೆ ನಾನಿರ್ತೀನಿ. ಈ ಒಂದು ಆಲೋಚನೆಗಳನ್ನು ಜಗನ್ಮಾತೆ ಸ್ವರೂಪದ ಕಡೆ ಹರಿಸಿದಾಗ ಜಗನ್ಮಾತೆ ಸ್ವರೂಪ ಬೇರೆ, ನಾನು ಬೇರೆ ಅನ್ನೋವಂಥ ಸ್ವಭಾವ ಎಲ್ಲ ದೂರ ಆಗಿ ಜಗನ್ಮಾತೆಯ ಸ್ವರೂಪದಲ್ಲಿ, ಆನಂದ ಸ್ವರೂಪದಲ್ಲಿ, ಆ ದಿವ್ಯ ಸ್ವರೂಪದಲ್ಲಿ ನಾವು ನಿಲ್ಲೋ ಪ್ರಯತ್ನ ನಮಗೆ ಆಗುತ್ತೆ. ಅದು ಈ ಲಲಿತಾ ಮಾತೆಯ ಭೌತಿಕ ರೂಪ ಹೇಗಿರುತ್ತೆ ಅಂದರೆ ಚತುರ್ಬಾಹುರ್ ಸಮನ್ವಿತ. ಅಂದರೆ ಜಗನ್ಮಾತೆಗೆ 4 ಕೈಗಳಿದ್ದಾವೆ ಅಂತೇಳ್ಬಿಟ್ಟು ಈ ಒಂದು ನಾಮ ಹೇಳುತ್ತೆ. ಈ 4 ಕೈಗಳನ್ನು 4 ಮಂತ್ರಿಣಿಯರು ಅದನ್ನು ಆಳ್ತಾ ಇರ್ತಾರೆ. ಈ ಲಲಿತಾ ಮಾತೆಗೆ ಇಲ್ಲಿ ಹೇಳಿರೋ ಅಂಥದ್ದು 4 ತೋಳುಗಳು ಇರುತ್ತೆ ಜಗನ್ಮಾತೆಗೆ ಅಂತೇಳ್ಬಿಟ್ಟು. ಮಹಾಷೋಡಶಿ ಮಾತೆಗೆ 16 ಕೈಗಳಿರುತ್ತೆ. 16 ಕೈಗಳು ಅಂತಂದರೆ ಏನು, ಈ 4 ಕೈಗಳಂದರೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. 4 ಕೈಗಳು ಅಂತಂದರೆ 4 ಮಂತ್ರಿಣಿಯರು ಪ್ರತಿನಿಧಿಸುತ್ತಾರೆ ಅಂತಂದರೆ, ಈಗ ಒಂದು ದೇಶಕ್ಕೆ ಒಂದು ಪ್ರಧಾನ ಮಂತ್ರಿ ಅಂತಂದಾಗ ಅವ್ರಿಗೆ ಹಲವಾರು ಮಂತ್ರಿಗಳಿರಬೇಕು. ಈಗ ಹಣಕಾಸಿನ ಮಂತ್ರಿ ಇರಬೇಕು, ಹಣಕಾಸಿನ ವ್ಯವಸ್ಥೆಯನ್ನು ನೋಡ್ಕೊಳ್ಳೋವಂಥವ್ರು. ಆನಂತರ ಡಿಫೆನ್ಸ್ ಇರುತ್ತೆ, ಆನಂತರ ಕೃಷಿ ಇರುತ್ತೆ, ಆನಂತರ ಸಾರಿಗೆ ಇರುತ್ತೆ. ಇದಕ್ಕೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬರ ಕೈಯಲ್ಲಿ ಆಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಮಂತ್ರಿ ಮಂಡಳ ಇರುತ್ತೆ. ಆ ಮಂತ್ರಿ ಮಂಡಳ ಒಬ್ಬೊಬ್ಬರು ಮಂತ್ರಿಗಳು ಅದನ್ನು, ಆ ವ್ಯವಸ್ಥೆಯನ್ನು ನೋಡ್ಕೊಳ್ಳೋ ಹಾಗೆ ಜಗನ್ಮಾತೆಗೆ 4 ಮಂತ್ರಿನಿಯರು 4 ಕೈಗಳಂತೆ ಕೆಲಸ ಮಾಡ್ತಾರೆ. ಅದು ಯಾರು ಅಂತೇಳ್ಬಿಟ್ಟು ಮುಂದಕ್ಕೆ ನಾವು ತಿಳ್ಕೊಳ್ತಾ ಹೋಗೋಣ.
ರಾಗ ಸ್ವರೂಪ ಪಾಷಾಢ್ಯ ಅಂತೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟು ನಾಮದಲ್ಲಿ ರಾಗ ಎಂದರೆ ಬಯಕೆ, ಆಸೆ ಎಂದ ಅರ್ಥ. ಆ ಕೈಯಲ್ಲಿ ಒಂದು ಪಾಶವನ್ನು ಹಿಡಿದಿರ್ತಾಳೆ. ಅಂದರೆ ಯಮನ ಬಳಿ ಒಂದು ಹಗ್ಗ ಇರುತ್ತೆ. ಅಂದರೆ ಆ ಹಗ್ಗನ ಹಾಕಿ ಆ ಪಾಶದಿಂದ ಆ ಒಂದು ಆತ್ಮನ ಸೆಳೆದುಕೊಳ್ಳೋ ಅಂಥದ್ದು. ಅದೇ ರೀತಿ ಈ ಜಗನ್ಮಾತೆಗೆ ಒಂದು ಪಾಶ ಇಟ್ಕೊಂಡು ಆ ಒಂದು ಕೈಯನ್ನು ಅಶ್ವಾರೂಢ ದೇವಿ ಪ್ರತಿನಿಧಿಸ್ತಾಳೆ. ಅಂದರೆ ಒಂದೊಂದು ಕೈಗೆ ಒಂದೊಂದು ದೇವಿ ಅಂದರೆ ಮಂತ್ರಿಣಿಯರು ಆ ಒಂದು ಕೈಗಳನ್ನು ಪ್ರತಿನಿಧಿಸ್ತಾರೆ. ಅದು ಯಾತಕ್ಕೋಸ್ಕರ ಅಂತಂದರೆ ಈ ರಾಗ ಅಂದರೆ ಏನು, ಬಯಕೆ ಅಂದರೆ ಏನು, ಆಸೆ ಜಾಸ್ತಿ ಇದ್ದರೆ ಬಯಕೆ ಉಂಟಾಗುತ್ತೆ, ಬಯಕೆ ಜಾಸ್ತಿ ಆಯಿತು ಅಂದರೆ ಆಸೆ ಉಂಟಾಗುತ್ತೆ. ಒಂದಕ್ಕೊಂದು ಇದು ಬಿಟ್ಟಿರೋದಿಲ್ಲ ಅದು. ಹಾಗಾಗಿ ಈ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಆಸೆಗಳನ್ನೋದು ಇರಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಆಸೆಗಳು ನಮ್ಮನ್ನು ಪೀಡಿಸಬಾರ್ದು ಅಷ್ಟೇ. ನಮ್ಮನ್ನು ಪೀಡಿಸಿದಾಗ ಆ ಆಸೆಗಳು ಎಲ್ಲೋ ತೊಗೊಂಡೋಗಿ ಬಿಟ್ಬಿಡುತ್ತೆ. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಈ ಒಂದು ಆಸೆ ಅನ್ನೋದು ಹೇಗೆ ಉಂಟಾಗುತ್ತೆ ಅನ್ನೋವಂಥದ್ದನ್ನು ವಿವರಿಸ್ತಾರೆ. ಕ್ಷೌರಿಕ ಇರ್ತಾನೆ ಒಬ್ಬ. ಆ ಕ್ಷೌರಿಕ ಮಹಾರಾಜನ ಬಳಿ ಕೆಲಸಕ್ಕೆ ಇರ್ತಾನೆ. ಅಂದರೆ ಪ್ರತಿ ದಿವಸ ಹೋಗಿ ಆ ಮಹಾರಾಜನಿಗೆ ಕ್ಷೌರ ಮಾಡೋ ಅಂಥದ್ದು ಕೆಲಸ ಅವನಿಗೆ. ಆ ಕ್ಷೌರಿಕ ಯಾವುದೇ ರೀತಿ ತೊಂದರೆ ಇಲ್ಲದೆ ಖುಷಿಯಾಗಿ ಆನಂದವಾಗಿ ಹಾಡು ಹೇಳ್ಕೊಂಡು ಆರಾಮಾಗಿರ್ತಾನೆ. ಅವನು ಖುಷಿಯಾಗಿ ಅವನದ್ದೇ ಆದಂಥ ಲೋಕದಲ್ಲಿ ಅವನು ಸುಖ ಸಂತೋಷದಿಂದ ಆನಂದವಾಗಿರ್ತಾನೆ ಅವನು. ಹೀಗೆ ಒಮ್ಮೆ ಎಲ್ಲೋ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಯಾವುದೋ ಒಂದು ಮರ ಇರುತ್ತೆ. ಆ ತಂಪಾದ ಮರದ ಕೆಳಗಡೆ ಕೂತ್ಕೊಂಡು ಅವನೇನೋ ಒಂದು ಬುತ್ತಿ ತಂದಿರ್ತಾನೆ. ಆ ಬುತ್ತಿಯನ್ನು ತಿಂದ್ಕೊಂಡು ಆನಂತರ ಒಂದು ಸಣ್ಣ ನಿದ್ರೆಗೆ ಜಾರ್ತಾನೆ. ಆ ಸಮಯದಲ್ಲಿ ಆ ಮರದಿಂದ ನಿನಗೆ 7 ಜಾಡಿ ಚಿನ್ನ ಬೇಕೆ ಅಂತೇಳ್ಬಿಟ್ಟು ಒಂದು ಧ್ವನಿ ಕೇಳುತ್ತೆ. ಅವನು ಸುತ್ತಮುತ್ತಲು ನೋಡ್ತಾನೆ, ಯಾವುದೇನೋ ಅಂತೇಳ್ಬಿಟ್ಟು ಸುಮ್ಮನೆ ಇರ್ತಾನೆ. ಆನಂತರ ಇನ್ನೊಂದು ಸಲ ಕೇಳುತ್ತೆ, ನಿನಗೆ 7 ಜಾಡಿ ಚಿನ್ನ ಬೇಕೆ ಅಂತೇಳಿ. ಆ ಕಡೆ ಈ ಕಡೆ ನೋಡ್ತಾನೆ, ಆ ಮರದಲ್ಲಿ ಯಾವುದೋ ಒಂದು ಶಬ್ದ ಬಂತ ಥರ, ನಿನಗೆ 7 ಜಾಡಿ ಚಿನ್ನ ಬೇಕೆ ಅಂತ ಇನ್ನೊಂದು ಸಲ ಕೇಳು. ಆಯಿತು, ನನಗೆ ಬೇಕು ಅಂತ ಹೇಳ್ತಾನೆ. ಸರಿ, ಮನೆಗೆ ಹೋಗು, ನಿನಗೆ ಮನೆಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆ ಒಂದು ಯಕ್ಷ. ಆ ಯಕ್ಷ ಹೇಳಿದ್ದಕ್ಕೆ ಅವನು ಮನೇಲಿ ಹೋಗಿ ನೋಡ್ತಾನೆ. ಅನುಮಾನದಿಂದ 7 ಜಾಡಿ ದೊಡ್ಡ ದೊಡ್ಡ ಜಾಡಿಗಳು ಬಂದಿರುತ್ತೆ. ನೋಡ್ತಾನೆ, ಆ ಮುಚ್ಚಳ ತೆಗೆದು ನೋಡ್ತಾನೆ, ಚಿನ್ನ ಬೆಳ್ಳಿ ವೈಡೂರ್ಯಗಳು ಎಲ್ಲ ತುಂಬಿ ತುಳುಕಾಡ್ತಾ ಇರುತ್ತೆ. ಎಲ್ಲ ಜಾಡಿಗಳಲ್ಲೂ ಭರ್ತಿ ಆಗಿರುತ್ತೆ. ಒಂದು ಜಾಡಿಯಲ್ಲಿ ಮಾತ್ರ ಮುಕ್ಕಾಲು ಭಾಗ ಇರುತ್ತೆ. ಅವನಿಗೆ ಖುಷಿ ಅನ್ನೋದು ಹೊರ್ಟಾಯ್ತು. ಈಗ ಅಯ್ಯೋ ಏನು ಮಾಡೋದು, ಇದಿಷ್ಟು ತುಂಬಿದೆಯಲ್ಲ, ಇದೊಂದು ಮಾತ್ರ ತುಂಬಿಲ್ಲ ಅಂತೇಳ್ಬಿಟ್ಟಿದ್ದೆ. ಅವನೇನು ಮಾಡ್ತಾನೆ, ಅವನ ಮನೇಲಿರೋವಂಥ ಚಿನ್ನವೆಲ್ಲ ಕರಗಿಸಿ ಅದರಲ್ಲಿ ಹಾಕ್ತಾನೆ. ಆದರೂ ತುಂಬಲ್ಲ. ಆಮೇಲೆ ಈಗ ಏನಾದರೂ ಮಾಡಿ ಆ ಜಾಡಿನ ತುಂಬಿಸ್ಬೇಕಲ್ಲ, ಏನಾದರೂ ಮಾಡಿ ಯಾಕಂದರೆ 7 ತುಂಬಿರಬೇಕು, ಆವಾಗಲೇ ನನಗೆ ಖುಷಿ ಸಿಗೋದು ಅಂತೇಳ್ಬಿಟ್ಟು ಅವನು ಎಲ್ಲ ಸಲ್ಲದ ಪ್ರಯತ್ನಗಳೆಲ್ಲ ಮಾಡಿ ಅವನು ಹಗಲು ರಾತ್ರಿ ಕೆಲಸ ಮಾಡೋಕ್ಕೆ ಶುರು ಮಾಡ್ದ. ಆನಂತರ ರಾಜನ ಹತ್ರ ಬಂದು ಕೇಳ್ದ, ಮಹಾರಾಜ, ನನಗೆ ನೀನು ಕೊಡ್ತಾ ಇರೋವಂಥ ಸಂಭಾವನೆ ಸಾಕಾಗ್ತಾ ಇಲ್ಲ, ನನಗೆ ಹೆಚ್ಚು ಮಾಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಆಯಿತು, ಮಹಾರಾಜ ಹೆಚ್ಚಿಗೆ ಕೊಡ್ತಾನೆ. ಆನಂತರ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾನೆ. ಆಮೇಲೆ ಕೊನೆಗೆ ಭಿಕ್ಷೆ ಬೇಡಕ್ಕೆ ಇಳಿದ್ಬಿಡ್ತಾನೆ. ಭಿಕ್ಷೆ ಬೇಡ್ತಾನೆ, ತೊಗೊಂಡೋಗಿ ಅದಕ್ಕೆ ಹಾಕ್ತಾನೆ ಇರ್ತಾನೆ, ತುಂಬ್ತಾ ಇಲ್ಲ, ಏನು ಮಾಡೋದು. ಆಮೇಲೆ ಮಹಾರಾಜನಿಗೆ ಡೌಟ್ ಬರುತ್ತೆ. ಮೊದಲು ಎಷ್ಟು ಚೆನ್ನಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದ ಇವನು, ಕೇಳಿದ್ದಕ್ಕಿಂತ ಸಂಬಳ ಜಾಸ್ತಿ ಕೊಡ್ತಾ ಇದ್ದೀನಿ, ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾನೆ, ಆದರೂ ಸಹ ಇವನು ಯಾಕೆ ನೆಮ್ಮದಿಯಾಗಿಲ್ಲ ಅವನು ಅಂತೇಳ್ಬಿಟ್ಟು ಇವನು ರಾಜನಿಗೂ ಚಿಂತೆ ಆಗುತ್ತೆ. ಕಡೆಗೆ ಒಂದು ದಿವಸ ಕೇಳ್ತಾನೆ, ಅಲ್ಲಪ್ಪ, ನೀನು ಮೊದಲು ಸುಖ ಶಾಂತಿಯಿಂದ ಸಮೃದ್ಧವಾಗಿದ್ದೆ, ಆನಂದವಾಗಿದ್ದೆ, ಖುಷಿಯಾಗಿದ್ದೆ, ಇವಾಗ ಯಾಕೆ ನಿನಗೆ ಈ ಥರ ಆಗಿದೆ? ಸಂಬಳ ಜಾಸ್ತಿ ಕೊಡ್ತಾ ಇದ್ದೀನಿ, ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೀಯಾ, ಭಿಕ್ಷೆ ಬೇಡ್ತಾ ಇದ್ದೀಯಾ, ಯಾಕೆ, ಏನಾಯಿತು ನಿನಗೇನಾದರೂ 7 ಜಾಡಿ ಚಿನ್ನ ಸಿಕ್ತೆ ಅಂತ ಕೇಳ್ತಾರೆ. ಮಹಾರಾಜ, ನಿಮಗೆ ಗೊತ್ತಾಯಿತು? ಇಲ್ಲ, ನನಗೆ ಒಂದು ಯಕ್ಷ ನನಗೂ ಕೇಳ್ತು, ನಿನಗೆ 7 ಜಾಡಿ ಚಿನ್ನ ಬೇಕೆ ಅಂತೇಳ್ಬಿಟ್ಟು ನಾನು ಅದನ್ನು ಖರ್ಚು ಮಾಡ್ಬೋದಾ ಅಂತ ಕೇಳಿದೆ, ಅದು ಹೊರ್ಟೋಯ್ತದು. ನೀನು ಹಾಗೆ ಕೇಳಿದರೆ ಅದು ಹೊರ್ಟೋಗ್ತಾ ಇತ್ತು. ಹೋಗಿ ಅದನ್ನು ಹೋಗ್ಬಿಟ್ಟು ಆ ಮರದ ಹತ್ರ ಕೇಳ್ಕೊ, ನಿನಗೆ 7 ಜಾಡಿ ಚಿನ್ನ ನನಗೆ ಬೇಡ, ನೀನೇ ಇಟ್ಕೋ ಅಂತೇಳ್ಬಿಟ್ಟು ಹೇಳು, ಆಮೇಲೆ ನೀನು ನೆಮ್ಮದಿಯಾಗಿರ್ತೀಯ,
ಸುಖ ಶಾಂತಿಯಿಂದ ಇರ್ತೀಯ ಅಂತೇಳ್ಬಿಟ್ಟು ಮಹಾರಾಜ ಹೇಳ್ತಾನೆ. ಆಮೇಲೆ ಇವನು ಬಂದು ಮರದ ಹತ್ರ 7 ಗಾಡಿ ಚಿನ್ನನ ನೀನೇ ಇಟ್ಕೊ, ನನಗೆ ಬೇಡ ಅಂತೇಳಿ. ಆ ನಂತರ ಮನೆಗೆ ಬರ್ತಾನೆ. 7 ಗಾಡಿ ಚಿನ್ನ ಎಲ್ಲ ಮಾಯ ಆಗೋಗಿತ್ತು. ಆ ನಂತರ ಇವನು ಸಂಪಾದನೆ ಮಾಡಿದ್ದು ಕಷ್ಟಪಟ್ಟು ದುಡ್ದಿದ್ದೆಲ್ಲ ಅದ್ರ ಜೊತೆಲಿ ಹಾಕಿದ್ದ, ಅದು ಸಹ ಹೊರಟೋಯ್ತು. ಹಾಗೆ ಏನಪ್ಪ ನೀನು ಹಳೆ ಕತೆ ಹೇಳ್ತಾ ಇದೀಯ ನೀನು, ಹಾಗೆ ಹೀಗೆ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಆದರೆ ಇಡೀ ಜೀವನ ಪೂರ್ತಿ ಸಂಪಾದನೆ ಮಾಡಿದ್ದೆಲ್ಲ ರಿಟೈರ್ಮೆಂಟ್ ಆಗಿದ್ದಾಗ ಒಂದಷ್ಟು ದುಡ್ಡು ಬಂದಿರುತ್ತೆ. ಆ ದುಡ್ಡನ್ನು ಬ್ಯಾಂಕಲ್ಲಿ ಹಾಕಿಟ್ಕೊಂಡಿರ್ತೀವಿ, ಅದು ಬಡ್ಡಿ ಬರ್ತಾ ಇರುತ್ತೆ. ಅದರಲ್ಲಿ ಹೆಂಗೋ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬ್ಯಾಂಕ್ಗಳು ನಿಮ್ಗೆ ಬಡ್ಡಿ ಆಸೆ ತೋರಿಸ್ಬಿಟ್ಟು ನೀವೇನಾದ್ರು ಆ ಬ್ಯಾಂಕ್ಗಳಲ್ಲಿ ಇಟ್ಟಾಗ ನಾವು ನೋಡಿದ್ದೀವಿ, ಎಷ್ಟೊಂದು ಬ್ಯಾಂಕ್ಗಳು ಜನಗಳಿಗೆ ಮೋಸ ಮಾಡಿ ಆ ಬ್ಯಾಂಕ್ಗಳು ಮುಚ್ಚಿ ಹೋಯ್ತು. ದುಡ್ಡು ಇಲ್ಲ, ಬಡ್ಡಿನೂ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಡ್ತು. ಆ ಥರದ್ದು ಎಷ್ಟೋ ಮೋಸ ಆಗಿದೆಯಲ್ವಾ. ಇವಾಗಲೂ ಸಹ ನಾವು ಮೋಸಕ್ಕೆ ಹೋಗ್ತಾನೆ ಇರ್ತೀವಿ, ನಮಗೇ ಗೊತ್ತಿಲ್ಲದೆ ನಮಗೂ ಅದಕ್ಕೆ ಸಿಗಾಕ್ಕೊಳ್ತೀವಿ. ಅದೇ ರೀತಿ ಕೆಲವು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲೆಲ್ಲ ತೊಗೊಂಡೋಗಿ ಇಟ್ಟಾಗ ಅವ್ರು ಬಡ್ಡಿ ಜಾಸ್ತಿ ಕೊಡ್ತಾರೆ ಅಂತೇಳ್ಬಿಟ್ಟು ಅಲ್ಲಿ ಕೊಟ್ಟಿದ್ದ ಕೂಡಲೇ ಆ ಕೋಆಪ್ರೇಟಿವ್ ಬ್ಯಾಂಕ್ಗಳು ಬರ್ಬಾದಾಗಿರೋ ಅಂಥದ್ದು ನಾವು ಎಷ್ಟೋ ನೋಡಿರ್ತೀವಿ, ನಮ್ಗೆ ಗೊತ್ತಿರೋ ಅಂಥದ್ದೇ. ಅದೇ ರೀತಿ ನಮ್ಮ ಸ್ನೇಹಿತರೊಬ್ಬರು ಯಾವುದೋ ಒಂದು ಚೆಂಬು ಅಂತೇಳ್ಬಿಟ್ಟು, ಆ ಚೆಂಬಿಗೆ ಅದೇನೋ ಸಿಡ್ಲು ಬಡ್ದಿದ್ರೆ ಎಷ್ಟೋ ಕೋಟಿಗಟ್ಟಲೆ ಸಿಗುತ್ತೆ ಅಂತೇಳ್ಬಿಟ್ಟು, ಯಾರೂ ನೋಡಿರಲ್ಲ ಅದನ್ನು, ಸುಮ್ಮನೆ ಒಂದು ಏನೋ ಅಕ್ಕಿ ಕಾಳು ಬರಂದು ಸೆಳ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಆ ಒಂದು ಚೆಂಬನ್ನು ಏನಾದರೂ ಮಾರಿಬಿಟ್ರೆ ಎಷ್ಟೋ ಸಾವಿರಾರು ಕೋಟಿ ಸಿಗುತ್ತೆ ಅಂತೇಳ್ಬಿಟ್ಟು ಆಸೆ ತೋರಿಸಿದ್ದಾರೆ ನಮ್ಮ ಸ್ನೇಹಿತರಿಗೆ. ಅವರು 3 ಕೋಟಿ ರೂಪಾಯಿ ತೊಗೊಂಡೋಗಿ ಸಾಲ ಎಲ್ಲ ಮಾಡಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದಾರೆ. ಒಂದು 3 ಕೋಟಿನೂ ಇಲ್ಲ, ಆ ಚೆಂಬು ಇಲ್ಲ, ಏನೂ ಇಲ್ಲ, ಆ ಥರ ಆಗೋಯ್ತು ಅವ್ರಿಗೆ. ಜೀವನದ ಸ್ಥಿತಿ ಇವಾಗ ಇದ್ದಿದ್ದು ಇರೋ ಅಂಥ ಮನೆ ಎಲ್ಲ ಮಾರಿಕೊಂಡು ಒದ್ದಾಡೋವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಈ ಆಸೆಗಳಿಗೆ ಬಲಿಯಾದಾಗ ಹೇಗಾಗುತ್ತೆ, ನಮ್ಮ ಜೀವನ ಒಂದು ಯಾವುದೋ ಒಂದು ರೇಖೆಯಲ್ಲಿ ಹೋಗ್ತಾ ಇರುತ್ತೆ, ಯಾವುದೋ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ. ಈ ರೀತಿ ಆಸೆಗೆ ಒಳಗಾದಾಗ ಜೀವನ ಎಲ್ಲ ಅಲ್ಲಾಡಿ ಹೋಗುತ್ತೆ, ಜೀವನದ ಸ್ಥಿತಿಗತಿಗಳೇ ಬದಲಾಗ್ಬಿಡ್ತವೆ. ಎಂಥ ಒಂದು ಸ್ಥಿತಿಗೆ ಬಂದುಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ಆಸೆ, ಯಾವಾಗ ಜಗನ್ಮಾತೆಯನ್ನು ನಾವು ಪ್ರಾರ್ಥನೆ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಆ ಒಂದು ಸಾಕ್ಷಿ ಭಾವದಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ, ಆ ಸಮಯದಲ್ಲಿ ನಾವು ಆಸೆಗಳಿಗೆ ಒಳಗಾಗೋದಿಲ್ಲ ನಾವು. ಅದೇ ರೀತಿ ಜಗನ್ಮಾತೆ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ನಮಗೆ ಆಸೆಗಳು ಉಂಟಾಗದೇ ಇರೋ ರೀತಿ ಪಾಶದಿಂದ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರ್ತಾಳೆ ಅನ್ನೋವಂಥದ್ದು ಈ ಒಂದು ಸೂತ್ರದ ಅರ್ಥ. ರಾಗ ಸ್ವರೂಪ ಪಾಷಾಢ್ಯ ಒಂದು ನಾಮದ ಅರ್ಥ ಅದು. ನಾವು ಇದನ್ನು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡಾಗ ಅಲ್ಲಿ ಅನೇಕ ರಹಸ್ಯಗಳು ನಮ್ಗೆ ತಿಳಿತಾ ಹೋಗ್ತಾ ಇರುತ್ತೆ. ಈ ಒಂದು ಲಲಿತಾ ಸಹಸ್ರನಾಮ ಮಾಡ್ತಾ ಇರ್ತೀವಿ, ಈಗ ಒಳ ಅರ್ಥಗಳು ನಮ್ಗೆ ಗೊತ್ತಿರಲ್ಲ. ಈ ರೀತಿ ಒಳಗೆ ಎಷ್ಟೊಂದು ಅರ್ಥ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಒಂದು ಸುಗಮವಾಗಿ, ಸಮೃದ್ಧವಾಗಿ, ಆನಂದವಾಗಿ ನಾವು ಮುಂದಕ್ಕೆ ಸಾಗ್ತೀವಿ. ಅದೇ ರೀತಿ ಕ್ರೋಧ ಕಾರಾಂಕುಶೋಜ್ವಲ, ಬಲಗೈನ ಮೇಲಿನ ತೋಳು ಅಂಕುಶ ಅಂತ ಕರೀತಾರೆ. ಆನೆಗಳನ್ನು ನಿಯಂತ್ರಣಕ್ಕೆ ತರೋದಕ್ಕೆ, ಅವುಗಳನ್ನ ಪಳಗಿಸೋದಕ್ಕೋಸ್ಕರ ಆ ಅಂಕುಶವನ್ನು ಬಳಕೆ ಮಾಡ್ತಾರೆ. ಮನುಷ್ಯನಲ್ಲಿ ಇನ್ನೊಂದು ಗುಣ ಇರುತ್ತೆ, ಆವಾಗ ಆಸೆ ಬಯಕೆ ಅಂತ ನಾವು ನೋಡಿದ್ವಿ. ಈ ಸೂತ್ರದಲ್ಲಿ ನಾವು ದ್ವೇಷ ಮತ್ತು ಕ್ರೋಧ, ಮನುಷ್ಯನಿಗೆ ಕ್ರೋಧ ಉಂಟಾದರೆ, ದ್ವೇಷ ಉಂಟಾದರೆ ಒಳಗಡೆ ಅವ್ನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಬೇರೆಯವ್ರ ಮೇಲೆ ಬೆಂಕಿ ಕಾಡ್ತಾ ಇರ್ತಾನೆ, ಸದಾ ಯಾವಾಗಲೂ ನೋವನ್ನು ಅನುಭವಿಸ್ತಾನೆ. ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರ್ತಾನೆ. ಈ ದ್ವೇಷ ಅನ್ನೋವಂಥದ್ದು ನಮ್ಮ ನಿಜ ಸ್ವರೂಪವನ್ನು ಮುಚ್ಚಿಬಿಡುತ್ತೆ. ಆನೆಗೆ ಮದ ಬಂತು ಅಂತಂದರೆ ಇಡೀ ಕಾಡನ್ನು ನಾಶ ಮಾಡಿಬಿಡುತ್ತೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಈ ಅಂಕುಶದಿಂದ ಜಗನ್ಮಾತೆ ಲಲಿತಾಂಬಿಕಾ ನಮ್ಮನ್ನು ನಿಯಂತ್ರಣ ಮಾಡ್ತಾಳೆ. ನಮಗೆ ದ್ವೇಷ, ಕೋಪ, ಕ್ರೋಧ ಬರದೇ ಇರೋ ರೀತಿ ನಮ್ಮನ್ನು ನಿಯಂತ್ರಣ ಮಾಡ್ತಾಳೆ ಅಂತೇಳ್ಬಿಟ್ಟು ಈ ಒಂದು ನಾಮದ ಅರ್ಥ. ಕ್ರೋಧಾಕಾರ ಅಂಕುಶೋಜ್ವಲ ಅಂತೇಳ್ಬಿಟ್ಟು
ಹೇಳ್ತಾರಲ್ಲ, ಅದರಲ್ಲಿ ಕ್ರೋಮ್ ಅನ್ನೋಂಥ ಒಂದು ಕಾಳಿಯ ಬೀಜಾಕ್ಷರ ಮಂತ್ರ ಇದೆ. ಆ ಕಾಳಿ ಮಾತೆ ನಮಗೆ ಬರುವಂತ, ಅಂದ್ರೆ ತನ್ನ ಭಕ್ತರಿಗೆ ಬರುವಂತ ಅನಿಷ್ಟಗಳನ್ನ ದೂರ ಮಾಡ್ತಾಳೆ. ಬಲಗೈ ಮೇಲಿನ ತೋಳನ್ನ ಸಂಪತ್ಕರಿ ದೇವಿ ಪ್ರತಿನಿಧಿಸುತ್ತಾಳೆ ಅಂತ ಹೇಳ್ಬಿಟ್ಟು ಕ್ರೋಧಾಕಾರ ಅಂಕುಶೋಜ್ವಲ ಈ ಒಂದು ನಾಮದ ಅರ್ಥ. ಹಾಗಾಗಿ ನಮಗೆ ದ್ವೇಷ ಕೋಪ ಏನಾದರೂ ಬಂದರೆ ಅದನ್ನು ಜಗನ್ಮಾತೆ ಈ ರೀತಿ ನಿಯಂತ್ರಿಸ್ತಾಳೆ ಅಂತ. ಮನೋರೂಪೇಕ್ಷು ಕೋದಂಡ ಅದಂದರೆ ಏನು? ಮನಸ್ಸು ಅನ್ನೋವಂಥದ್ದು ಸಂಕಲ್ಪ ವಿಕಲ್ಪಗಳಿಂದ ಕೂಡಿರುವಂಥದ್ದು. ಮನಸ್ಸು ಅಂದರೆ ಆಲೋಚನೆಗಳಿಂದ ಕೂಡಿರುವಂಥದ್ದು. ಮನಸ್ಸು ಅಂದರೆ ಚಿಂತನೆಗಳಿಂದ ಕೂಡಿರುವಂಥದ್ದು, ಚಿಂತೆಗಳಿಂದ ಕೂಡಿರುವಂಥದ್ದು. ಈ ಆಲೋಚನೆಗಳು, ಚಿಂತನೆಗಳು, ಭಾವನೆಗಳು, ಕಲ್ಪನೆಗಳು ಇದೆಲ್ಲವೂ ಸೇರಿ ಮನಸ್ಸು. ಇಕ್ಷು ಅಂತಂದರೆ ಕಬ್ಬು, ಕೋದಂಡ ಅಂತಂದರೆ ಬಿಲ್ಲು. ಅಂದರೆ ಜಗನ್ಮಾತೆಯ ಎಡಗೈಯಲ್ಲಿ ಈ ಬಿಲ್ಲಿನ ರೂಪದಲ್ಲಿ ಈ ಕಬ್ಬಿನ ಒಂದು ಬಿಲ್ಲನ್ನು ಇಟ್ಕೊಂಡಿದ್ದಾಳೆ ಅಂತ ಬಿಟ್ಟೆ. ಮನೋರೂಪೇಕ್ಷು ಕೋದಂಡ ಅನ್ನೋ ಒಂದು ನಾಮದ ಅರ್ಥ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ? ಮನಹೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳ್ಬಿಟ್ಟು ಅಂದರೆ ತನ್ನ ಬಂಧನಕ್ಕೂ ತನ್ನ ಬಿಡುಗಡೆಗೂ ನಗ್ನಗ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ಮನಸ್ಸೇ ಕಾರಣ. ಖುಷಿಯಾಗಿದ್ದೀರಾ, ಅದಕ್ಕೆ ನಿಮ್ಮ ಮನಸ್ಸೇ ಕಾರಣ. ನೋವು ತುಂಬ್ಕೊಂಡಿದ್ಯಾ, ಅದಕ್ಕೆ ನಿಮ್ಮ ಮನಸ್ಸೇ ಕಾರಣ. ಅನಾರೋಗ್ಯಕ್ಕೆ ಕುಟ್ಕಾಡ್ತಾ ಇದೆಯಾ, ಅದಕ್ಕೂ ನಿಮ್ಮ ಮನಸ್ಸೇ ಕಾರಣ. ಯಾವಾಗಲೂ ದುಃಖಿತರಾಗಿದ್ದೀರಾ, ಅದಕ್ಕೂ ನಿಮ್ಮ ಮನಸ್ಸೇ ಕಾರಣ. ನಿಮಗೆ ಜೀವನನೇ ಪ್ರಕ್ಷುಬ್ಧವಾಗಿದೆಯಾ, ಅದಕ್ಕೂ ಸಹ ನಿಮ್ಮ ಮನಸ್ಸೇ ಕಾರಣ. ಆ ಮನಸ್ಸನ್ನೋ ಅಂಥದ್ದು ಬಹಳ ಸೂಕ್ಷ್ಮವಾಗಿರುವಂಥದ್ದು. ಆ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯೋಗದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ, ಅಂದರೆ ಚಿತ್ತವೃತ್ತಿಗಳು ಇಲ್ಲದೇ ಸ್ಥಿತಿಯಲ್ಲಿ ಆಲೋಚನೆಗಳು, ಭಾವನೆಗಳು, ಕಲ್ಪನೆಗಳು, ವಿಚಾರಗಳು ಇದ್ಯಾವುದು ಇಲ್ಲದ ಸ್ಥಿತಿಯನ್ನು ಕಾಪಾಡಿಕೊಂಡಾಗ ಅಲ್ಲಿ ನಮ್ಮ ಒಳಗಡೆ ಒಂದು ಆನಂದದ ಅನುಭವ ಆಗುತ್ತೆ. ನನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಲ್ತೀನಿ. ಅವಾಗ ಆಲೋಚನೆಗಳಿಲ್ಲದ ಸ್ಥಿತಿಯಲ್ಲಿದ್ದಾಗ ಆನಂದದ ಸ್ವರೂಪ ಹಾಗೆ ಉಂಟಾಗುತ್ತೆ. ಅದಕ್ಕೆ ಯಾವಾಗಲೂ ನಗ್ನಗ್ತಾ ಇರ್ತಾರೆ ನೋಡಿ, ಅವ್ರಿಗೆ ಆಲೋಚನೆಗಳು ಕಡಿಮೆ ಇರುತ್ತೆ. ಅವರಲ್ಲಿ ಮನಸ್ಸಿನ ಆಲೋಚನೆಗಳು ಕಡಿಮೆ ಇದೆ ಅಂತ ಅರ್ಥ. ಪ್ರಸನ್ನವಾಗಿರೋ ಅಂಥದಕ್ಕೆ ಪ್ರಯತ್ನ ಪಡಬೇಕು. ಯೋಗ ಹೇಳೋವಂಥದ್ದು, ಇಡೀ ಯೋಗದ ಒಂದು ಉದ್ದೇಶನೇ ಇದು, ಆನಂದವಾಗಿ ಇರೋ ಅಂಥದಕ್ಕೆ ಪ್ರಯತ್ನ ಪಡಬೇಕು. ಆಲೋಚನೆಗಳಿಲ್ಲದ ಸ್ಥಿತಿಯಲ್ಲಿದ್ದಾಗ ಆನಂದದ ಅನುಭವ ತಾನಾಗಿ ಉದ್ಭವ ಆಗುತ್ತೆ. ಅದಕ್ಕೆ ಜಗನ್ಮಾತೆ ಕಬ್ಬನ್ನು ಯಾಕೆ ಹಿಡಿದಿದ್ದಾಳೆ ಅಂತಂದರೆ, ಆ ಕಬ್ಬನ್ನು ಹಿಂಡಿದಾಗ ಎಷ್ಟೊಂದು ರೂಪಾಂತರಗಳಾಗುತ್ತೆ ನೋಡಿ. ಆ ಕಬ್ಬನ್ನು ಹಿಂಡಿದಾಗ ರಸ ಬರುತ್ತೆ, ಅದರಲ್ಲಿ ಸಕ್ಕರೆ ಮಾಡ್ತಾರೆ, ಬೆಲ್ಲ ಮಾಡ್ತಾರೆ, ಅನೇಕ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಅದರಲ್ಲಿ. ಅಂದರೆ ಕಬ್ಬನ್ನು ಹಿಂಡಿದರೆ ಆ ಸಿಹಿಯಾದ ರಸ ಬರುವಂತೆ ನಿಮ್ಮ ಮನಸ್ಸನ್ನು ಅದನ್ನು ಆಲೋಚನಾ ರಹಿತವಾಗಿ ಇಟ್ಕೊಂಡ್ರೆ ಆನಂದದ ಅನುಭವ ಆಗುತ್ತೆ ಅನ್ನುವಂಥದ್ದು ಈ ಒಂದು ಮನೋರೂಪೇಕ್ಷ ಕೋದಂಡ ಈ ನಾಮದ ಅರ್ಥ. ಪಂಚತನ್ಮಾತ್ರ ಸಹಾಯಕ. ಪಂಚತನ್ಮಾತ್ರ ಅಂದರೆ ಏನು? ಪಂಚ ಅಂದರೆ 5, ತನ್ಮಾತ್ರಗಳು ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ಮೂಲಭೂತ ಅಂಶಗಳು ಎಲ್ಲಿಂದ ಬಂತು ಅಂತಂದರೆ ಆಕಾಶ, ಗಾಳಿ, ಬೆಂಕಿ, ನೀರು ಮತ್ತು ಭೂಮಿಗಳ ಸೂಕ್ಷ್ಮ ಮಾರ್ಪಾಡುಗಳೇ ಈ ತನ್ಮಾತ್ರಗಳು. ಇಂದಿನ ನಾಮವು ಬಿಲ್ಲಿನ ಬಗ್ಗೆ ಹೇಳಿದೆ. ಈ ನಾಮವು ಬಾಣಗಳ ಬಗ್ಗೆ ಹೇಳ್ತಾ ಇದೆ. ಅವಳು 5 ಬಾಣಗಳನ್ನು ಹೊಂದಿದ್ದಾಳೆ. ಈ 5 ಬಾಣಗಳು ಹೂವುಗಳಿಂದ ಮಾಡಲ್ಪಟ್ಟಿದೆ. 5 ಹೂವಿನ ಬಾಣಗಳು 5 ಸೂಕ್ಷ್ಮ ಅಂಶಗಳನ್ನು ಪ್ರತಿನಿಧಿ ಮಾಡುತ್ತೆ. ಈ 5 ಹೂವುಗಳು ಅಥವಾ ಬಾಣಗಳನ್ನು ವಿವಿಧ ತಂತ್ರಶಾಸ್ತ್ರಗಳಲ್ಲಿ ವಿಭಿನ್ನವಾಗಿ ವಿವರಿಸಿದ್ದಾರೆ. ಈ 5 ಹೂವುಗಳೆಂದರೆ ಕಮಲದ ಹೂವು, ರಕ್ತ ಕೈರವ ಹೂವು, ಕಲ್ಲಾರ ಹೂವು, ಇಂದೀವರ ಹೂವು, ಮಾವಿನ ಮರದ ಹೂವು. ಈ 5 ಹೂವುಗಳು ಉತ್ಸಾಹ, ಹುಚ್ಚು, ಗೊಂದಲ, ಪ್ರಚೋದನೆ ಮತ್ತು ವಿನಾಶವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಶತ್ರುಗಳನ್ನು ಗುರಿಯಾಗಿಸುವಾಗ ಯುದ್ಧಗಳಲ್ಲಿ ಬಾಣಗಳನ್ನು ಬಳಸಲಾಗುತ್ತೆ. ಈ 5 ಸೂಕ್ಷ್ಮ ಅಂಶಗಳು ಮಾಯೆಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಭ್ರಮೆ ಅಥವಾ ಮಾಯೆಯನ್ನು ನಾಶ ಮಾಡಲು ಲಲಿತಾಂಬಿಕಾ ಮಾತೆ ತನ್ನ ಭಕ್ತರನ್ನು ಈ ಬಾಣಗಳಿಂದ ಗುರಿಯಾಗಿಸಿಕೊಂಡಿದ್ದಾಳೆ
ಇದು ಜಗನ್ಮಾತೆಯ ಬಲ ಕೆಳಗಿನ ಕೈ, ಬಲಗೈಯಲ್ಲಿ ಆ 5 ಹೂಗಳನ್ನು ಇಟ್ಕೊಂಡಿದ್ದಾಳೆ. ಈ ಹಸ್ತವನ್ನು ವಾರಾಹಿ ದೇವಿ ಪ್ರತಿನಿಧಿ ಮಾಡ್ತಾಳೆ.